ನಮಸ್ಕಾರ. TV9 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಶಿವಕುಮಾರ್ ಪತ್ತಾರ್, ಕೊಪ್ಪಳ ಜಿಲ್ಲಾ TV9 ಪ್ರತಿನಿಧಿ. ಕೊಪ್ಪಳ ಜಿಲ್ಲೆಯನ್ನು ಕಲ್ಯಾಣ ಕರ್ನಾಟಕದ ಅತ್ಯಂತ ಹಿಂದುಳಿದ ಪ್ರದೇಶ ಅಂತ ಕರೀತಾರೆ. ಈ ಕೊಪ್ಪಳ ಜಿಲ್ಲೆಯಲ್ಲಿ ಅಕ್ರಮಗಳಿಗೇನು ಕೊರತೆ ಇಲ್ಲ. ಆಗಾಗ ಜಿಲ್ಲೆಯಲ್ಲಿ ಸಾಕಷ್ಟು ಅಕ್ರಮಗಳು ಬಯಲಿಗೆ ಬರ್ತವೆ. ಕಳೆದ ಕೆಲವು ದಿನಗಳ ಹಿಂದೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಂದರೆ KKRDBಯಲ್ಲಿ ಸುಮಾರು 72 ಕೋಟಿ ರೂಪಾಯಿಯಷ್ಟು ಅಕ್ರಮವಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತದಲ್ಲಿ ದೂರು ಕೂಡ ದಾಖಲಾಗಿತ್ತು. ಜೊತೆಗೆ KKRDBಯ ಅಧಿಕಾರಿಯೊಬ್ಬರು ಜೈಲಿಗೂ ಕೂಡ ಹೋಗಿರ್ತಕ್ಕಂಥದ್ದು. ಈಗ ಅದೇ ಮಾದರಿಯ ಮತ್ತೊಂದು ಪ್ರಕರಣ ಬಯಲಿಗೆ ಬಂದಿರತಕ್ಕಂಥದ್ದು. ಅದು ಕೂಡ ಕೊಪ್ಪಳ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಈಗ ಸುಮಾರು 8,43 ಲಕ್ಷ ರೂಪಾಯಿ ಅಕ್ರಮ ಪ್ರಕರಣ ಈಗ ಬಯಲಿಗೆ ಬಂದಿರತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಈ ಕೊಪ್ಪಳ ನಗರಾಭಿವೃದ್ಧಿ ಪ್ರಾಧಿಕಾರದ ಹೊರಗುತ್ತಿಗೆ ನೌಕರ ರವೀಂದ್ರ ಕುಮಾರ್ ಏನಿರ್ತಾನೆ, ಈ ಒಂದು ಹಗರಣದ ಪ್ರಮುಖ ರೂವಾರಿ ಆತನೇ ಅಂತ ಹೇಳಲಾಗ್ತಿರ್ತಕ್ಕಂಥದ್ದು. ಈಗಾಗಲೇ ಆತನನ್ನು ಕೆಲಸದಿಂದ ವಜಾ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಕೊಪ್ಪಳ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಿವೇಶನ ಕೊಡಿಸ್ತೀವಿ ಅಂತೇಳಿ ಸಾಕಷ್ಟು ಜನರಿಗೆ ವಂಚನೆ ಮಾಡಿರ್ತಕ್ಕಂಥದ್ದು. ಈ ಹಗರಣ ಬಯಲಿಗೆ ಬರಲು ಪ್ರಮುಖ ಕಾರಣ ಗಂಗಾವತಿಯ ಓರ್ವ ಮಹಿಳೆ, ಬನಶಂಕರಿ ಗಂಡ ವೆಂಕಟೇಶ್ ಅನ್ನೋ ಮಹಿಳೆ ಈ ಒಂದು ರವೀಂದ್ರ ಕುಮಾರ್ ಅವರಿಗೆ ಸಾಕಷ್ಟು ಹಣವನ್ನು ಕೊಟ್ಟಿರ್ತಾರೆ. ಇವರು ಕೊಪ್ಪಳ ಹೊರವಲಯದಲ್ಲಿರ್ತಕ್ಕಂತಹ ಕಿಮ್ಸ್ ಹಿಂಭಾಗ ಸರೋಜಮ್ಮ ಬಡಾವಣೆ ಅಂತಿದೆ, ಆ ಬಡಾವಣೆಯಲ್ಲಿ ನಿಮಗೆ ಸೈಟ್ ಕೊಡ್ತೀವಿ ಅಂಥೇಳಿ ಸಾಕಷ್ಟು ಜನರಿಗೆ ವಂಚನೆಯನ್ನು ಮಾಡಿರ್ತಾರೆ. ಈ ಒಂದು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಕಲಿ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿ ಜನರಿಂದ ಆ ಒಂದು ಅಕೌಂಟ್ಗೆ ಹಣವನ್ನು ಹಾಕಿಸಿಕೊಂಡಿರ್ತಾರೆ. ಈಗ ಈ ಒಂದು ಮಧ್ಯಮ ವರ್ಗದ ಜನರು ನಮಗೆ ನಿವೇಶನ ಸಿಗುತ್ತೆ ಅನ್ನೋ ಆಸೆಯಿಂದ ಈ ಒಂದು ಹಣವನ್ನು ಹಾಕಿರ್ತಕ್ಕಂಥದ್ದು. ಪ್ರಮುಖವಾಗಿ ಈಗ ಓರ್ವ ಮಹಿಳೆ ಹಣವನ್ನು ಹಾಕಿ ಯಾವಾಗ ನಿವೇಶನ ಸಿಕ್ಕಿಲ್ಲ ಅವರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಬಂದು ದೂರನ್ನು ಕೊಟ್ಟಿರ್ತಕ್ಕಂಥದ್ದು. ಈ ದೂರಿನ ಬೆನ್ನಲ್ಲೇ ಈಗ ತನಿಖೆ ಆರಂಭವಾಗಿರ್ತಕ್ಕಂಥದ್ದು. ತನಿಖೆಯಲ್ಲಿ ಈಗ ಕೇವಲ ಈಗ ಆ ಬನಶಂಕರಿ ಗಂಡ ವೆಂಕಟೇಶ್ ಏನಿರ್ತಾರೆ ಅವರು 7,80,000 ಹಣವನ್ನು ನನಗೆ ನಿವೇಶನ ಬೇಕಂತೇಳಿ ಅಕೌಂಟ್ಗೆ ಹಾಕಿರ್ತಾರೆ. ಆ ಅಕೌಂಟು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲ, ರವೀಂದ್ರ ಕುಮಾರ್ ಅವರು ಈ ಒಂದು ನಕಲಿ ಅಕೌಂಟನ್ನು ಕ್ರಿಯೇಟ್ ಮಾಡಿರ್ತಾರೆ. ಆ ಅಕೌಂಟ್ಗೆ ಅದು RTGS ಮೂಲಕ ಹಣ ಬಂದಿರತಕ್ಕಂಥದ್ದು. ಈಗ ಅದರ ತನಿಖೆಯ ಬೆನ್ನತ್ತಿ ಹೊರಟಾಗ ಈಗ ನಗರಾಭಿವೃದ್ಧಿ ಪ್ರಾಧಿಕಾರ ಒಂದು ಆಡಿಟ್ ರಿಪೋರ್ಟನ್ನು ಮಾಡಿದ್ದು ಅದರಲ್ಲಿ ಬರೋಬ್ಬರಿ 8,43 ಲಕ್ಷ ಅಕ್ರಮವಾಗಿರ್ತಕ್ಕಂಥದ್ದು ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಇಲ್ಲಿ ಮೇಲ್ನೋಟಕ್ಕೆ ಈಗ ರವೀಂದ್ರ ಕುಮಾರ್ ಅವರನ್ನು ಪ್ರಾಧಿಕಾರ ಕೆಲಸದಿಂದ ತೆಗೆದು ಹಾಕಿರ್ತಕ್ಕಂಥದ್ದು. ಆದರೆ ಇಲ್ಲಿ ಪ್ರಮುಖವಾಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಹೆಸರಲ್ಲಿ ಬೇರೆ ಬೇರೆ ಕೊಪ್ಪಳ ನಗರದ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಒಟ್ಟು 5 ಅಕೌಂಟ್ಗಳನ್ನು ತೆರೆದಿರಲಾಗಿರುತ್ತೆ. ಈ ಒಂದು ಅಕ್ರಮದಲ್ಲಿ ಹೊರಗುತ್ತಿಗೆ ನೌಕರರು ಜೊತೆಗೆ ಹಿಂದಿನ ಆಯುಕ್ತರು ಭಾಗಿಯಾಗಿರುವಂತಹ ಶಂಕೆ ವ್ಯಕ್ತವಾಗಿರ್ತಕ್ಕಂಥದ್ದು. ಈಗಾಗಲೇ ಜಿಲ್ಲಾಧಿಕಾರಿ ಸ್ಪಷ್ಟಪಡಿಸಿರ್ತಕ್ಕಂಥದ್ದು ಇದು ಕೇವಲ ಒಬ್ಬರಿಂದ ಆಗಿರ್ತಕ್ಕಂಥದ್ದಲ್ಲ, ಇದರಲ್ಲಿ ಹಲವಾರು ಜನ ಭಾಗಿಯಾಗಿರುವಂತಹ ಶಂಕೆ ಇರತಕ್ಕಂಥದ್ದು. ಈಗಾಗಲೇ ಕೆಲವೊಂದಿಷ್ಟು ನಮಗೆ ದಾಖಲೆಗಳು ಲಭ್ಯವಾಗಿದ್ದಾವೆ. ಈಗ ಯಾವಾಗ ಈ ಒಂದು ರವೀಂದ್ರ ಕುಮಾರ್ ಅವರನ್ನ ಕೆಲಸದಿಂದ ತೆಗೆದು ಹಾಕಲಾಗುತ್ತೆ, ಅವರು ಈಗ ಕೋರ್ಟ್ ಮೊರೆ ಹೋಗಿರ್ತಕ್ಕಂಥದ್ದು. ಜಿಲ್ಲಾಧಿಕಾರಿಗಳು ಈಗ ಅಕ್ರಮದ ಒಂದು ಮನವರಿಕೆಯನ್ನು ಕೋರ್ಟ್ಗೆ ನಾವು ಮನವಿ ಮಾಡ್ತೀವಿ, ಅವರೇನು ಸ್ಟೇಗೆ ಹೋಗಿದ್ದಾರೆ ಅದನ್ನು ತೆರವು ಮಾಡಿಸುವಂಥ ಪ್ರಯತ್ನವನ್ನು ಕೂಡ ನಾವು ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು. ಇಲ್ಲಿ ರವೀಂದ್ರ ಕುಮಾರ್ ಅವರು ಸರೋಜಮ್ಮ ಬಡಾವಣೆಯಲ್ಲಿ ನಿವೇಶನ ಕೊಡಿಸ್ತೀವಿ ಅಂತೇಳಿ ಒಟ್ಟು ಕೊಪ್ಪಳ ನಗರದ ವಿವಿಧ ಬ್ಯಾಂಕ್ಗಳಲ್ಲಿ ನಕಲಿ ಅಕೌಂಟ್ಗಳು ಅಂದರೆ ನಗರಾಭಿವೃದ್ಧಿ ಪ್ರಾಧಿಕಾರದ ಹೆಸರಲ್ಲಿ ಅನಧಿಕೃತ ಅಕೌಂಟ್ಗಳನ್ನು ತೆರೆದು ಸಾಕಷ್ಟು ಜನರ ಬಳಿ ದುಡ್ಡು ಪಡೆದುಕೊಂಡಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ರವೀಂದ್ರ ಕುಮಾರ್ ಅವರು ಏನಿದ್ದಾರೆ ಕಳೆದ 18 ವರ್ಷಗಳಿಂದ ಹೊರಗುತ್ತಿಗೆ ಆಧಾರದ ಮೇಲೆ ಅವರು ಪ್ರಾಧಿಕಾರದಲ್ಲಿ ಕೆಲಸ ಮಾಡ್ತಿದ್ರು. ಜೊತೆಗೆ ಅವರು ಈಗ ಈ ಅಕ್ರಮದಲ್ಲಿ ಸಾಕಷ್ಟು ಬ್ಯಾಂಕ್ ಸಿಬ್ಬಂದಿಗಳು ಕೂಡ ಭಾಗಿಯಾಗಿರುವಂತಹ ಶಂಕೆ ವ್ಯಕ್ತವಾಗಿರ್ತಕ್ಕಂಥದ್ದು. ಈ ಒಟ್ಟು ಭ್ರಷ್ಟಾಚಾರದ ಪ್ರಮುಖ ರೂವಾರಿ ರವೀಂದ್ರ ಕುಮಾರ್ ಅವರೇ ಆಗಿರ್ತಕ್ಕಂಥದ್ದು. ಇವರಿಗೆ ಹಲವಾರು ಜನ ಸಾಥ್ ನೀಡುವಂತಹ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಸರೋಜಮ್ಮ ಬಡಾವಣೆ ಇಲ್ಲಿ ನಿವೇಶನ ಕೊಡಿಸ್ತೀವಿ ಅನ್ನೋದು ಒಂದು ಕಡೆ ಆದರೆ ರವೀಂದ್ರ ಕುಮಾರ್ ಅವರು ಕೇವಲ ನಿವೇಶನ ಕೊಡ್ತೀವಿ ಅಂಥೇಳಿ ಹಣ ಪಡೆದಿಲ್ಲ, ಅವರು ಪ್ರಾಧಿಕಾರದ ಆಯುಕ್ತರು ನಾನೇ ಅಂಥೇಳಿ ಬಿಂಬಿಸಿರ್ತಕ್ಕಂಥದ್ದು. ಪ್ರಾಧಿಕಾರದ ಆಯುಕ್ತರು ನಾನೇ ಅಂಥೇಳಿ ಇಂಗ್ಲೀಷ್ನಲ್ಲಿ ಸಹಿ ಮಾಡಿ ಹಣವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಅದು ಕೂಡ ಈಗ ಸಾಬೀತಾಗಿರ್ತಕ್ಕಂಥದ್ದು. ಯಾವಾಗ ಅಕ್ರಮ ಬಯಲಾಗತ್ತೆ ಆಗ ಈಗಿನ ಆಯುಕ್ತರು ಶರಣಪ್ಪ ಚವ್ಹಾಣ್ ಏನಿದ್ದಾರೆ ಕೊಪ್ಪಳ ನಗರ ಠಾಣೆಗೆ ಒಂದು ದೂರನ್ನು ನೀಡಿರ್ತಕ್ಕಂಥದ್ದು. ಇವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತೇಳಿ ದೂರನ್ನು ಕೂಡ ನೀಡಿರ್ತಕ್ಕಂಥದ್ದು. ಈಗಾಗಲೇ ಜಿಲ್ಲಾಡಳಿತ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥದ್ದು. ಬಹುತೇಕ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ನಡೆಸ್ತಿದ್ದಾರೆ. ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಕೇವಲ ಒಬ್ಬರು ಭಾಗಿಯಾಗಿಲ್ಲ, ಹಲವಾರು
ಜನ ಭಾಗಿಯಾಗಿರುವಂಥ ಶಂಕೆಯನ್ನು ಸ್ವತಃ ಜಿಲ್ಲಾಧಿಕಾರಿಗಳೇ ಒಂದು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹಿಂದಿನ ಆಯುಕ್ತರೇನಿದ್ದಾರೆ ಯೋಗಾನಂದ್ ಜೊತೆಗೆ ಹೊರಗುತ್ತಿಗೆ ನೌಕರರು ಕೂಡ ಇದರಲ್ಲಿ ಶಾಮೀಲಾಗಿರ್ತಕ್ಕಂಥದ್ದು. ಜೊತೆಗೆ ನಗರಾಭಿವೃದ್ಧಿ ಪ್ರಾಧಿಕಾರದ ಹಣವನ್ನು ಕೂಡ ಇವರು ತಮ್ಮ ಖಾತೆಗೆ ವರ್ಗಾವಣೆ ಮಾಡಿಕೊಂಡಿರ್ತಕ್ಕಂಥದ್ದು. ಈಗ ಯಾವಾಗ ಈ ಒಂದು ಅಕ್ರಮ ಬಯಲಿಗೆ ಬರುತ್ತೋ ಆವಾಗ ಈ ರವೀಂದ್ರ ಕುಮಾರನ್ನ ಕೆಲಸದಿಂದ ತೆಗೆದು ಹಾಕಲಾಗುತ್ತೆ. ತೆಗೆದು ಹಾಕಿದ ನಂತರವೂ ಕೂಡ ಪ್ರಾಧಿಕಾರದ ಹಣವನ್ನು ಈತ ವರ್ಗಾವಣೆ ಮಾಡಿಕೊಂಡಿರ್ತಕ್ಕಂಥದ್ದು. ಯಾವಾಗ ಬನಶಂಕರಿ ತಂದೆ ವೆಂಕಟೇಶ್ ಅವರು ದೂರು ಕೊಡ್ತಾರೆ ಆ ಸಮಯದಲ್ಲಿ ಆಯುಕ್ತರು ಎಚ್ಚೆತ್ತುಕೊಂಡು ಎಲ್ಲ ಬ್ಯಾಂಕ್ ಖಾತೆಗಳನ್ನು ಫ್ರೀಸ್ ಮಾಡಲು ಹೇಳಿರ್ತಕ್ಕಂಥದ್ದು. ಒಂದು ಕಡೆ ಸರೋಜಮ್ಮ ಬಡಾವಣೆಯಲ್ಲಿ ನಿವೇಶನ ಕೊಡಿಸ್ತೀವಿ ಅಂಥೇಳಿ ಯಾರ್ಯಾರಿಗೆ ಅಕ್ರಮವಾಗಿ ಹಣವನ್ನು ಪಡೆದಿದ್ದಾರೆ ಅದೆಲ್ಲವೂ ಕೂಡ ಈಗ ತನಿಖೆ ಆಗ್ತಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಸಾರ್ವಜನಿಕರ ಒತ್ತಾಯ ಏನಂದರೆ ಕೇವಲ ಇದು ರವೀಂದ್ರ ಕುಮಾರ್ ಅವರು ಮಾಡಿರ್ತಕ್ಕಂಥದ್ದಲ್ಲ, ಇದರಲ್ಲಿ ಹಲವಾರು ಜನ ಭಾಗಿಯಾಗಿರ್ತಕ್ಕಂಥದ್ದು. ಅದು ಕೂಡ ಸಂಪೂರ್ಣವಾಗಿ ತನಿಖೆಯಾಗಬೇಕು. ಇದುವರೆಗೂ ಕೂಡ ರವೀಂದ್ರ ಕುಮಾರ್ ಅವ್ರನ್ನ ಅರೆಸ್ಟ್ ಮಾಡಿಲ್ಲ, ಆದಷ್ಟು ಬೇಗ ಅವ್ರನ್ನೂ ಕೂಡ ಅರೆಸ್ಟ್ ಮಾಡಬೇಕಂತೇಳಿ ಸಾರ್ವಜನಿಕರು ಒತ್ತಾಯ ಮಾಡ್ತಿರ್ತಕ್ಕಂಥದ್ದು. ಒಂದು ಕಡೆ ನಕಲಿ ಅಕೌಂಟ್ಗಳು ಎಲ್ಲವೂ ಕೂಡ ತನಿಖೆಯಾಗಬೇಕು ಮತ್ತು ಸರೋಜಮ್ಮ ಬಡಾವಣೆಯಲ್ಲಿ ಹಿಂದಿನ ಆಯುಕ್ತರು ಆ ಬಡಾವಣೆ ಆರಂಭವಾದಾಗಿಂದ ಇಲ್ಲಿವರೆಗೂ ಯಾರ್ಯಾರು ಆಯುಕ್ತರಿದ್ದಾರೆ ಅವರನ್ನು ಕೂಡ ಈ ತನಿಖೆಯಲ್ಲಿ ಒಳಪಡಿಸಬೇಕು. ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಒಂದು SITಯನ್ನು ರಚನೆ ಮಾಡಬೇಕಂತೇಳಿ ಸಾರ್ವಜನಿಕರು ಒತ್ತಾಯ ಮಾಡಿರ್ತಕ್ಕಂಥದ್ದು. ಒಂದು ಕಡೆ KKRDBಯಲ್ಲಿ 72 ಕೋಟಿ ಹಗರಣ ಏನಾಗಿತ್ತು ಅದು ಕೂಡ ಕಾಮಗಾರಿ ಮಾಡದೆ ಬಿಲ್ಲನ್ನು ಎತ್ತಿರ್ತಕ್ಕಂಥದ್ದು. ಅದರಲ್ಲಿ ಹೊರಗುತ್ತಿಗೆ ನೌಕರನ ಮನೆ ಮೇಲೂ ಕೂಡ ಲೋಕಾಯುಕ್ತ ದಾಳಿಯಾಗಿತ್ತು. ಓರ್ವ ಅಧಿಕಾರಿ ಕೂಡ ಬಂಧನವಾಗಿತ್ತು. ಈಗ ಅದರ ಬೆನ್ನಲ್ಲೇ ಮತ್ತೊಂದು ಅಂತಹದ್ದೇ ಪ್ರಕರಣ ಬೆಳಕಿಗೆ ಬಂದಿರತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಕೊಪ್ಪಳ ಜಿಲ್ಲೆ ಈಗ ಭ್ರಷ್ಟಾಚಾರದ ಕೂಪವಾಗಿ ಮಾರ್ಪಟ್ಟಿರ್ತಕ್ಕಂಥದ್ದು. ಸರ್ಕಾರ ಕೂಡಲೇ ಇದನ್ನು ಗಂಭೀರವಾಗಿ ಪರಿಗಣಿಸಿ ಎರಡೂ ಹಗರಣಗಳನ್ನು ತನಿಖೆ ಮಾಡಬೇಕನ್ನೋದು ಸಾರ್ವಜನಿಕರ ಒತ್ತಾಯವಾಗಿರ್ತಕ್ಕಂಥದ್ದು.